ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಪುತ್ತಿಗೆ ಶ್ರೀಗಳಿಗೆ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 18ನೇ ಶ್ಲೋಕವನ್ನು ನಾವು ಇವತ್ತು ನೋಡಬೇಕು. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥವ್ಯಪಾಶ್ರಯಃ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥವ್ಯಪಾಶ್ರಯಃ. ಇಲ್ಲಿ ಹೇಳ್ತಾರೆ, ಯಾರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರ್ತಾರೆಯೋ ಅವರಿಗೆ ಮಾಡಬೇಕಾದ ಯಾವುದೇ ಕರ್ಮವನ್ನು ಮಾಡೋಂಥದ್ದು ಬೇಡ ಅಂತ ಅನ್ನೋದನ್ನ ಹೇಳಿ ಆಗಿದೆ. ಮಾಡದೇ ಇರೋದ್ರಿಂದ ಅವನಿಗೆ ಯಾವುದೋ ಒಂದು ಪ್ರತ್ಯವಾಯ ಆಗೋದ ಅಂತ ಅನ್ನೋದಕ್ಕೆ ಅದಾಗೋದಿಲ್ಲ. ಮಾಡೋದ್ರಿಂದ ಅವನಿಗೆ ಏನೋ ಒಂದು ಲಾಭ ಅಂತ ಅನ್ನೋದು ಆಗೋದಿಲ್ಲ. ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಮಾಡದೇ ಇರೋದ್ರಿಂದ ನಷ್ಟ ಆಗ್ಬೋದು ಅಂತ ಅನ್ನೋದು ಸಂಶಯ ಇರುತ್ತೆ. ಮಾಡಿದ್ರಿಂದ ಯಾವ್ದಾವ್ದು ಲಾಭ ಇದ್ರೆ ಅದನ್ನ ಕಳ್ಕೊಂಡ್ಬಿಟ್ಟ ಅಂತಂದ್ರೆ ಅದೊಂದು ಸಂಶಯ. ಇದೆರಡೂ ಆ ಅಸಂಪ್ರಜ್ಞಾತ ಸಮಾಧಿಯು ಅಪರೋಕ್ಷ ಜ್ಞಾನಿಯಾಗಿರುವಂತ ಆ ಜೀವನಿಗೆ ಈ ಲೋಕದಲ್ಲಿ ಇರುವಾಗಲೇ ಅವರಿಗೆ ಅಂತ ಒಂದು ಸ್ಥಿತಿ ಲಭ್ಯವಾಯ್ತು ಅಂತಂದ್ರೆ, ಯಾವುದೋ ಒಂದು ಕರ್ಮವನ್ನು ಅವರು ನಿತ್ಯ ನೈಮಿತ ಕರ್ಮವನ್ನು ಮಾಡದೇ ಇರೋದ್ರಿಂದ ಅವ್ರಿಗೆ ನಷ್ಟ ಆಗೋದಿಲ್ಲ, ಮಾಡೋದ್ರಿಂದ ಅವ್ರಿಗೆ ಲಾಭನೂ ಆಗೋದಿಲ್ಲ ಅಂತ, ಅದರಿಂದ ಅವ್ರು ಮಾಡ್ಬೇಕಾದ್ದೇ ಇಲ್ಲ ಅಂತ. ಮತ್ತೆ ಇನ್ನೊಂದು ಏನು ಸಂದರ್ಭ ಅಂತಂದ್ರೆ, ಸರಿ ಅವರನ್ನು ನಮ್ಮ ಆಚಾರ್ಯರು ಹೇಳೋಂಥದ್ದೇನು ಅಂದ್ರೆ, ಯಾರೋ ಒಬ್ರು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಸಾಧಾರಣವಾಗಿ ಅವ್ರಿಗೆ ಅಂತ ಧ್ಯಾನ ಬರುತ್ತೆ ಅಂತ ಅನ್ನುವಾಗ ಪಕ್ಕದಲ್ಲಿರುವಂಥವ್ರ ಹತ್ರ ಹೇಳ್ಬಿಟ್ಟು, ಇಲ್ಲ ಈ ಸಮಯಕ್ಕೆ ನನ್ನ ಎಬ್ಬಿಸ್ಬಿಡಿ, ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳುವಂಥ ಅಗತ್ಯವೇ ಇರೋದಿಲ್ಲ. ಯಾಕಂದ್ರೆ ಅವ್ರ ಮನಸ್ಸು ಪರಮಾತ್ಮನಲ್ಲಿ ಲೀನ ಆಗೋದಿಕ್ ಬೇಕಾದ ಕರ್ಮಗಳಿದಲ್ಲ. ಅವ್ರು ಆಲ್ರೆಡಿ ಪರಮಾತ್ಮನಲ್ಲಿ ಧ್ಯಾನವನ್ನು ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡಿಸಿಕೊಂಡಿದ್ದಾರೆ ಅವನ ಅನುಗ್ರಹದಿಂದ ಅಂತ ಅನ್ನುವಾಗ ಈ ಕರ್ಮ ಎಲ್ಲ ಅವ್ರಿಗೆ ಹಾಕ್ಬೇಕು. ಅಲ್ಲಿ ರೀಚ್ ಆಗಿದ್ದಾರೆ. ಯಾವ ದಾರಿ ಮೂಲವಾಗಿ ನಾವು ಅಲ್ಲಿ ಹೋಗ್ಬೇಕೋ ಆ ದಾರಿಯನ್ನು ಇವರೆಲ್ಲ ಮುಂದೆ ಹೋಗಿ ಆಗಿದೆ. ಅದರಿಂದಾಗಿ ಅಲ್ಲಿ ಹೋಗಿ ನಿಂತ ಮೇಲೆ ನಮ್ಗೆ ಹಾಕ್ಬೇಕು ಅದು ಅಂತ ಆಗ್ಬಿಡುತ್ತೆ. ಈ ಗೂಗಲ್ ಮ್ಯಾಪ್ಸ್ ಅಲ್ಲಿ ನಾವು ಯಾವ ಜಾಗಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗುವಂತ ಸೀದಾ ಹೋಗಿ ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಹಿಂದೆ ಹೋಗಿ ಯೂಟರ್ನ್ ಮಾಡಿ ಇಂಥದ್ದೆಲ್ಲ ಇರುತ್ತೆ. ಅದೆಲ್ಲ ನೋಡ್ಕೊಂಡು ನಾವು ಯಾವ ಜಾಗಕ್ಕೆ ಹೋಗ್ಬೇಕು ಹೋಗಿ ಸೇರಿದ್ಮೇಲೆ ಈ ಮ್ಯಾಪ್ ಇಂದ ನಮ್ಗೆ ಏನೂ ಇಲ್ಲ. ಮ್ಯಾಪ್ ಅಲ್ಲಿ ಆಲ್ರೆಡಿ ಇರೋಂಥವ್ರು ಒಬ್ರು ಇರ್ತಾರೆ, ಅವ್ರಿಗೆ ಮ್ಯಾಪ್ ಇಂದ ಏನೂ ಇಲ್ಲ. ಅಲ್ಲಿ ಹೋಗಿ ತಲುಪೋ ತನಕ ಬೇಕಾದ ಎಲ್ಲಾ ಕರ್ಮಗಳಿಂದ ನಮ್ಗೆ ಮಾಡ್ಬೇಕಾದ್ರಿಂದ ನಮಗೆ ಲಾಭ ಉಂಟು. ಆದ್ರೆ ಯಾರು ಅಂತ ಸ್ಥಿತಿ ಅಂದ್ರೆ, ಈ ಸ್ಥಿತಿಗಳು 2 ಬಗೆಯ ಸ್ಥಿತಿಯನ್ನು ಇಲ್ಲಿ ವಿವರಿಸ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಒಂದು ಅಪರೋಕ್ಷ ಜ್ಞಾನಿಯಾದ ಒಂದು ಜೀವನ ಒಂದು ಮನಸ್ಥಿತಿ ಪರಮಾತ್ಮನಲ್ಲಿ ಅದು ತಲ್ಲೀನವಾಗಿದ್ದಾಗ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆಸಿಕೊಳ್ಳತ್ತಲ್ಲ, ಅಂತ ಸ್ಥಿತಿಯಲ್ಲಿ ಏನು ಅಂತ. ಇನ್ನೊಂದು ಮುಕ್ತಿ ಸ್ಥಿತಿಯಲ್ಲಿ ಏನು ಅಂತ. ಈ 2 ಸ್ಥಿತಿಗಳಲ್ಲಿಯೂ ಸಮಾನತೆ ಏನು ಅಂತಂದ್ರೆ, ಕರ್ಮ ಮಾಡೋದ್ರಿಂದ ಅವರಿಗೆ ಲಾಭ ಇಲ್ಲ, ಕರ್ಮ ಮಾಡದೇ ಇರೋದ್ರಿಂದ ಅವರಿಗೆ ನಷ್ಟ ಇಲ್ಲ. ಈ 2 ಹಾಗಾಗಿ ಇಲ್ಲ, ಅವರೋட ಜೀವನದಲ್ಲಿ ಅವರಿಗೆ ಪರಿಚಯವಾದ ಒಂದು ಗುರುಗಳು ಬರ್ತಾರೆ. ಆ ಗುರುಗಳು ಬಂದಿದಾರಲ್ಲ, ಅವರಿಗೆ ಸ್ವಾಗತ ಕೋರೋದು, ಅವ್ರನ್ನ ಸತ್ಕಾರ ಮಾಡೋದು ಇವರ ಧರ್ಮವೇ. ಈಗ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾಗ ಅವರನ್ನು ಒಬ್ರು ಎಬ್ಬಿಸಿ ನಿಮ್ಮ ಗುರುಗಳು ಬಂದಿದ್ದಾರೆ ಅಂತ ಹೇಳ್ಬೇಕಾ ಬೇಡವಾ ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಇಲ್ಲ ಅವ್ರು ಹೇಳೋಂಥ ಅಗತ್ಯವೇ ಇಲ್ಲ. ಇಲ್ಲ ತಂದೆ ತಾಯಿಗಳು ಬಂದಿದ್ದಾರೆ ಮಾತಾಡೋದಕ್ಕೆ ಅಂತ ಅಧಿಕಾರಿಗೆ ಎಬ್ಬಿಸ್ಬೇಕಾ? ಇಲ್ಲ ಮಕ್ಕಳು ಬಂದಿದ್ದಾರೆ ಪ್ರೀತಿಪೂರ್ವಕವಾಗಿ, ಚಿಕ್ಕ ಮಕ್ಕಳು ಬಂದಿದ್ದಾರೆ ಅವ್ರನ್ನ ಮುದ್ದಿಸ್ಬೇಕಾ? ಇದು ಯಾವುದು ಕಾರಣಕ್ಕಾಗಿಯೂ ಅಂತ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಂತ ಒಂದು ಮನುಷ್ಯನನ್ನು ಎಬ್ಬಿಸುವಂತ ಅಗತ್ಯವೇ ಇಲ್ಲ ಅಂತಂದ್ರು. ಆ ಮನುಷ್ಯ ಆ ಪರಮಾತ್ಮನ ಚಿಂತನೆಯಲ್ಲಿ, ಪರಮಾತ್ಮನ ರೂಪ ಧ್ಯಾನದಲ್ಲಿ ಅಷ್ಟು ಮಗ್ನನಾಗಿರುವಾಗ, ಅಸಂಪ್ರಜ್ಞಾತವಾಗಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ಹೊರಗ ಪ್ರಪಂಚದಲ್ಲಿ ಇರುವಂತ ಯಾವ ಕಾರ್ಯವೂ ಕೂಡ ಅವರಿಗೆ ಮಾಡಬೇಕು ಅಂತ ಅನ್ನುವಂಥದ್ದೇ ಇಲ್ಲ ಅಂತ ಸ್ಪಷ್ಟ ಮಾಡೋದಕ್ಕೆ ಈ 3 ವಿಧವಾದದ್ದು ಹೇಳ್ತಾರೆ. ಮಾಡೋದ್ರಿಂದ ಲಾಭ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡೋದ್ರಿಂದ ಲಾಭ ಇಲ್ಲ, ಮಾಡದೇ ಇರೋದ್ರಿಂದ ನಷ್ಟ ಇಲ್ಲ. ಆಮೇಲೆ ಇನ್ಯಾವುದೋ ಒಬ್ರು ಲೋಕದಲ್ಲಿ ನಮಗೆ ತಿಳಿದವರು, ನಮಗೆ ಬೇಕಾದವರು, ಅಂಥವ್ರಿಗಾದ್ರೂ ನಮಗೆ ಬಾಧ್ಯತೆ ಇದೆಯಾ? ಅವರಿಗಾಗಿ ನಾವು ಎದ್ದೇಳ್ಬೇಕಾ ಸಮಾಧಿಯಿಂದ ಅಂತಂದ್ರೆ ಅದು ಕೂಡ ಇಲ್ಲ ಅಂತ ಅಂದ್ಬಿಟ್ಟು
ಕೃಷ್ಣ ಪರಮಾತ್ಮ ಇದ್ರಲ್ಲಿ ಹೇಳ್ತಾರೆ. ಅಡ್ಡಿಗಳು ಅಂತ ಅನ್ನುವಂಥದ್ದು ಯಾವ ಒಂದು ಸಾಧನೆಯಲ್ಲಿ ಇದ್ದಾಗ ನಾವು ಈ ಗುರು ಸೇವೆ ಮಾಡಬೇಕು ಅಂತ ಅನ್ನೋದನ್ನ ತಿಳಿತೇವೆ. ಅಂತ ಗುರು ಸೇವೆಯನ್ನು ಮಾಡಿ ನಾವು ಯಾವ ಫಲಪ್ರಾಪ್ತಿಯನ್ನು ಮಾಡಬೇಕೋ ಆ ಪ್ರಾಪ್ತಿ ಆದ ಮೇಲೆ ನಾವು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾಗ ಒಬ್ಬ ಮನುಷ್ಯನಿಗೆ ಅವಾಗ ಅವರಿಗೆ ಇದನ್ನ ಮಾಡಬೇಕು ಅಂತಿಲ್ಲ. ಈಗ ಅವರು ಆ ಅಸಂಪ್ರಜ್ಞಾತ ಸಮಾಧಿಯಿಂದ ಆಚೆ ಬಂದ ಮೇಲೆ ಅವರು ಕರ್ಮಗಳಲ್ಲಿ ಅವ್ರು ತೊಡಗಲೇಬೇಕು. ಪರೀಕ್ಷಿತ್ ರಾಜನಿಗೂ ಅಷ್ಟೇ, ಯಾರೋ ಒಬ್ರು ಒಂದು ರಾಜ ತುಂಬಾ ಅವನಿಗೆ ತೃಷೆ ಆಗಿತ್ತು, ಅವನಲ್ಲಿ ಬಂದು ನೀರ್ ಬೇಕು ಅಂತ ಅನ್ನೋಂಥದ್ನ ಈ ಋಷಿಗ ಕೇಳಿದ. ಆದ್ರೆ ಅವ್ರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದ ಕಾರಣ ಅವ್ರಿಗೆ ಹೊರಗೆ ಇರೋ ಪ್ರಪಂಚದಲ್ಲಿ ಇರುವಂತ ಯಾವ ಶಬ್ದವೂ ಅವರೊಳ ಮನಸ್ಸಿಗೆ ತಟ್ಲೇ ಇಲ್ಲ. ಅವ್ರು ಮಗ್ನವಾಗಿ ಇದ್ರು ಧ್ಯಾನದಲ್ಲಿ. ಅದನ್ನು ಇಟ್ಕೊಂಡು ಇವನಿಗೆ ಕೋಪ ಬಂತು. ಇವಾಗ ಒಂದು ಋಷಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ರೆ ಅವನಿಗೆ ಕರ್ತವ್ಯದ ಒಂದು ಬಾಧ್ಯತೆ ಇಲ್ಲ, ಕರ್ತವ್ಯ ಮಾಡದೇ ಇರೋದ್ರಿಂದ ಅವನಿಗೆ ಯಾವ ನಷ್ಟವೂ ಇಲ್ಲ. ಅವನು ಸುಮ್ಮನೆ ಕೂತಿದ್ದ, ಗೊತ್ತೂ ಆಗ್ಲಿಲ್ಲ ಅವನಿಗೆ ಈ ತರ ಯಾರೋ ಬಂದಿದ್ದಾರೆ ಅಂತ. ಆದ್ರೆ ಈ ಸ್ಥಿತಿಯನ್ನು ನಾವು ಎಕ್ಸಾಮಿನ್ ಮಾಡಿದಾಗ ನಮಗೇನು ಗೊತ್ತಾಗತ್ತೆ ಅಂದ್ರೆ, ನಾವು ಹೊರಗಿಂದ ನೋಡಿದಾಗ ರಾಜನಿಗೆ ಏನ್ ಅನ್ಸಿತ್ತು, ಈ ಋಷಿ ಸುಮ್ಮನೆ ಕಣ್ಣು ಮುಚ್ಚಿ ಕೂತಿದಾನ, ನನಗೆ ನೀರು ಕೊಡೋದನ್ನ ತಪ್ಪಿಸೋದಕ್ಕೆ ಇವನು ಧ್ಯಾನ ಮಾಡ್ತಾ ಇರೋ ತರ ನಟಿಸ್ತಾನ ಅಂತ ಅನ್ಕೊಂಡ್ಬಿಟ್ಟ. ಅದು ಅವನಿಗೆ ತಪ್ಪಾಗಿತ್ತು, ಅವನು ಅನ್ಕೊಂಡಿದ್ ತಪ್ಪಾಗಿದ್ರಿಂದ ಅವನಿಗೆ ಶಾಪ ಬಂತು. ಈಗ ಬರೋದ್ ಬೇಡ ಅಂತಂದ್ರೆ ಅವ್ರವ್ರ ಕರ್ಮವನ್ನು ಅವರು ಮಾಡ್ಲೇಬೇಕು ಅಂತ ಅನ್ನೋಂತ ಒಂದು ಇದು ಅಪ್ ಟು ಅಸಂಪ್ರಜ್ಞಾತ ಸ್ಥಿತಿ ತನಕ ಅದು ವ್ಯಾಲಿಡ್ ಆಗಿದೆ. ಯಾವಾಗ ಅಸಂಪ್ರಜ್ಞಾತ ಸ್ಥಿತಿ ಬಂತೋ ಅವಾಗ ಅವ್ರಿಗೆ ಆ ವ್ಯಾಲಿಡಿಟಿ ಇಲ್ಲ, ಅವ್ರು ಮಾಡ್ಬೇಕು ಅಂತ ಇಲ್ಲ. ಮಾಡೋದ್ರಿಂದ ಲಾಭ ಇಲ್ಲ, ಮಾಡದೇ ಇರೋದ್ರಿಂದ ನಷ್ಟ ಇಲ್ಲ. ಅದನ್ನು ಇಲ್ಲಿ ಸ್ಪಷ್ಟ ಮಾಡಿ ಹೇಳಿ ಮುಂದೆ ಅರ್ಜುನನಿಗೆ ಅವನು ಹೇಳೋದಕ್ಕೆ ಏನು ಅಂದ್ರೆ, ನೀನು ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಇಲ್ಲ, ಈಗ ನೀನು ಈ ಯುದ್ಧದಲ್ಲಿ ನೀನು ತೊಡಗಬೇಕು. ಕರ್ಮ ಅಂತನ್ನುವಂಥದ್ದು ನಿನ್ನೋಡ ಒಂದು ಬಾಧ್ಯತೆಯೇ. ಈ ಕರ್ಮಚಕ್ರದ ಈ ಜೀವ ಒಂದು ವಿಶ್ವಚಕ್ರದಲ್ಲಿ ಇರುವಂತ ಒಂದು ಭಾಗ ನಿಮ್ದೇನು ಅಂದ್ರೆ ಕರ್ಮ ಮಾಡೋದು ಅಂತ ಯಜ್ಞ ರೂಪದಲ್ಲಿ, ಅದನ್ನು ನೀನು ಮಾಡು ಅಂತ ಹೇಳೋದಕ್ಕಾಗಿ ಈ ಸ್ಪಷ್ಟತೆಯನ್ನು ಕೊಡ್ತಾನೆ. ಇದು ಮೋಕ್ಷದಲ್ಲಿ ಕೂಡ ಇದೇ ಅನ್ವಯ ಅಂತ ಅನ್ನೋದನ್ನ ಆಚಾರ್ಯರು ತಿಳಿಸ್ತಾರೆ. ಯಾವ ಒಂದು ಅಪರೋಕ್ಷ ಜ್ಞಾನಿಗಿರುವಂತ ಸ್ಥಿತಿ ಏನು, ಪರಮಾತ್ಮನಲ್ಲಿಯೇ ತುಷ್ಟಿ, ಪರಮಾತ್ಮನ ಬಿಟ್ಟು ಬೇರೆ ಯಾವುದ್ರಲ್ಲಿಯೂ ಅವನಿಗೆ ಮನಸ್ಸು ಆಕರ್ಷಣೆ ಹೊಂದೋದೇ ಇಲ್ಲ. ಮುಕ್ತಿ ಸ್ಥಿತಿಯಲ್ಲಿರುವಂತ ಜೀವನಿಗೂ ಯಾವ ಒಂದು ಕರ್ಮವನ್ನು ಮಾಡೋದ್ರಿಂದ ಅವನಿಗೆ ಒಂದು ಲಾಭ ಇಲ್ಲ, ಮಾಡದೇ ಇರೋದ್ರಿಂದ ನಷ್ಟ ಇಲ್ಲ, ಬೇರೆ ಯಾವುದೋ ಒಂದು ಬಾಧ್ಯತೆಗಾಗಿಯೂ ಅವನು ಒಂದು ಕರ್ಮವನ್ನು ಮಾಡೋದಕ್ಕೆ ಅವನಿಗೆ ಅಗತ್ಯವೇ ಇಲ್ಲ. ಇಂಥ ರೀತಿಯಲ್ಲಿ ಮುಕ್ತಿ ಸ್ಥಿತಿ ಅಂತ ಅನ್ನೋದಿದೆ ಅಂತ ಸ್ಪಷ್ಟ ಮಾಡಿ ಹೇಳ್ತಾರೆ. ಸೊ ಇದನ್ನು ನಾವು ಇವಾಗ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣ್ಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು.